ಭಾರತದ ಆಧ್ಯಾತ್ಮಿಕತೆಗೆ ಮನಸೋತ ರಷ್ಯಾದ ಮಹಿಳೆ. ಉತ್ತರ ಕನ್ನಡ ಜಿಲ್ಲೆಯ ಗೋಕರ್ಣದಲ್ಲಿ ಗುಹೆಯಲ್ಲಿ ಬಿಡುಬಿಟ್ಟಿದ ವಿದೇಶಿ ಮಹಿಳೆ ನೀನಾ ಕೊಟಿನ್ ಮಕ್ಕಳ ಜೊತೆ 5/7/2025 ಸಂಜೆ 5 ಗಂಟೆ ಸುಮಾರಿಗೆ ಪೊಲೀಸರು ರಕ್ಷಿಸಿದ ಘಟನೆ ನಡೆದಿದೆ. ಗಸ್ತು ತಿರುಗುತ್ತಿದ್ದ ಇನ್ಸ್ಪೆಕ್ಟರ್ ಶ್ರೀಧರ್ ಅವರಿಗೆ ಸಂಶಯ ಬಂದು ಹೆಜ್ಜೆ ಹಾಕಿದ್ದಾರೆ. ಆಗ ಗುಹೆಯೊಂದರಲ್ಲಿ ರಷ್ಯಾ ಮೂಲದ ಮಹಿಳೆ ತನ್ನ 2 ಮಕ್ಕಳೊಂದಿಗೆ ಇರೋದು ಗೊತ್ತಾಗಿರೋದ್ರಿಂದ ವಿಚಾರಿಸಿದಾಗ ಸರಿಯಾದ ಮಾಹಿತಿ ನೀಡಲಿಲ್ಲ. ಗಸ್ತು ತಿರುಗುತ್ತಿದ್ದ ಪೊಲೀಸ್ ಅಧಿಕಾರಿ ಓರ್ವರಿಗೆ ವಿಷಯ ಗೊತ್ತಾಗಿದ್ದು, ಆಕೆಯ ವೀಸಾ ಅವಧಿ ಮುಕ್ತಾಯವಾಗಿದ್ದರೂ ಕೂಡ ಭಾರತೀಯ ಆಧ್ಯಾತ್ಮಿಕತೆಗೆ ಮನಸೋತು ಅಕ್ರಮವಾಗಿ ನೆಲೆಸಿದಳು ಎಂಬ ಮಾಹಿತಿ ಗೊತ್ತಾಗಿದೆ. ಆಗ ಮಹಿಳೆ ಮತ್ತು ಮಕ್ಕಳನ್ನು ಗೋಕರ್ಣದ ಬಂಕಿಕೋಡ್ಲ ಸಮೀಪದ ಆಶ್ರಮಕ್ಕೊಂದು ಮನವೊಲಿಸಿ ಕರೆದೊಯ್ದಿದ್ದಾರೆ. ಬಳಿಕ ವೀಸಾ ಬಗ್ಗೆ ಕೇಳಿದಾಗ ಬಿದ್ದು ಹೋಗಿದೆ ಎಂಬ ಮಾಹಿತಿಯನ್ನು ಪೊಲೀಸರಿಗೆ ನೀಡಿದ್ದಾಳೆ. ಮತ್ತೆ ಗುಹೆಯ ಬಳಿ ಪರಿಶೀಲಿಸಿದಾಗ ವೀಸಾ ಲಭಿಸಿದ್ದು 17/4/2017 ವೀಸಾ ಅವಧಿ ಮುಕ್ತಾಯವಾಗಿದೆ. ಆದರೆ ಮತ್ತೆ ವೀಸಾ ನವೀಕರಣ ಮಾಡದೇ ಇರೋದು ಗೊತ್ತಾಗಿದೆ. ಗುಹೆಯಲ್ಲಿ ಪೊಲೀಸರು ತಪಾಸಣೆ ನಡೆಸಿದಾಗ ಊಟದ ಸಾಮಾನು, ಇತರೆ ವಸ್ತುಗಳು ಹಾಗೂ ದೇವರ ಪ್ರತಿಮೆಗಳು ಕಂಡು ಬಂದಿವೆ. ಪೂಜೆ ಮಾಡೋದಿಲ್ಲ. ಲಕ್ಷ್ಮಿ ಎಲ್ಲ ಎಲ್ಲ ಕಡೆ ಫೋಟೋ ಇಟ್ಟು ನಂತರ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳಿಗೆ ಮಾಹಿತಿ ರವಾನಿಸಿದ ಪೊಲೀಸರು ಆಕೆ ಮತ್ತು ಮಕ್ಕಳನ್ನು ಕಾರವಾರದ ಸ್ವೀಕಾರ ಕೇಂದ್ರಕ್ಕೆ ರವಾನಿಸಿದ್ದಾರೆ. ರಷ್ಯಾದಿಂದ 2016ರಲ್ಲಿ ಗೋವಾಕ್ಕೆ ಖಾಸಗಿ ಕಂಪನಿಯೊಂದರಲ್ಲಿ ಕೆಲಸಕ್ಕಂತ ಬಂದಿದ್ಲು ಎನ್ನಲಾಗಿದೆ. 2017ರ ಬಳಿಕ ಕಂಪನಿಯರು ಕೆಲಸದಿಂದ ಆಕೆಯನ್ನು ತೆಗೆದುಹಾಕಿದ್ರು. ರಷ್ಯಾ ಮೂಲದ ನೀನಾ ಕೊಟಿನ್ ಕಳೆದ ಹಲವು ವರ್ಷಗಳಿಂದ ನೇಪಾಳ್, ಉತ್ತರಾಖಂಡ್ ಸೇರಿದಂತೆ ಹಲವು ಧಾರ್ಮಿಕ ಸ್ಥಳಗಳಿಗೆ ತಿರುಗುತ್ತಿದ್ದಾಳಂತೆ. ಹಿಂದೆ ಹಲವು ಬಾರಿ ಗೋಕರ್ಣಕ್ಕೆ ಬಂದು ಹೋಗಿದ್ದ ವಿಷಯವನ್ನು ಪೊಲೀಸರಿಗೆ ನೀಡಿದ್ದಾರೆ. ವಾರದ ಹಿಂದೆ ಗೋಕರ್ಣದ ರಾಮತೀರ್ಥ ಗುಡ್ಡದಲ್ಲಿ ಕೃತಕವಾಗಿ ನಿರ್ಮಾಣವಾದ ಗುಹೆಯೊಂದರಲ್ಲಿ ಬಿಡು ಬಿಟ್ಟಿದ್ದಳು. ಅಲ್ಲಿ ದೇವರ ಪೂಜೆ ಮತ್ತು ಧ್ಯಾನ ಮಾಡುತ್ತಿದ್ದಳಂತೆ. ಆಧ್ಯಾತ್ಮಿಕತೆಯಲ್ಲಿ ಅಪಾರ ಆಸಕ್ತಿ ಹೊಂದಿದ್ದು ತನ್ನ ದೇಶಕ್ಕೆ ಹೋಗುವ ಮನಸ್ಸು ಮಾಡಿಲ್ಲ ಎಂದು ಪೊಲೀಸರು ತಿಳಿಸಿದ್ದಾರೆ. ಸದ್ಯ ವಿದೇಶಿ ಮಹಿಳೆ ಸ್ವೀಕಾರ ಕೇಂದ್ರದಲ್ಲಿದ್ದು ಅಕ್ರಮವಾಗಿ ನೆಲೆಸಿರುವುದಕ್ಕೆ ಪೆನಾಲ್ಟಿ ಕಟ್ಟಬೇಕಾಗಿದೆ. ಗೋಕರ್ಣ ಪೊಲೀಸರು FRRO ಕಚೇರಿಗೆ ಮಾಹಿತಿ ನೀಡಿದ್ದು, ನೀನಾ ಮತ್ತು ಆಕೆಯ ಮಕ್ಕಳನ್ನು ರಷ್ಯಾಕ್ಕೆ ಕಳುಹಿಸಲು ಮಾತನಾಡಿದ್ದಾರೆ. ಒಟ್ಟಿನಲ್ಲಿ ಪೊಲೀಸರಿಗೆ ಗೊತ್ತಾಗದ ಹಾಗೆ ಇಷ್ಟು ದಿನ ಅಲ್ಲಲ್ಲಿ ಅಡ್ಡಾಡುತ್ತಿದ್ದ ವಿದೇಶಿ ಮಹಿಳೆ ದಿನಾಂಕ 14/7/2025 ವಿದೇಶಿ ಮಹಿಳೆ ಹಾಗೂ ಆಕೆಯ 2 ಹೆಣ್ಣು ಮಕ್ಕಳನ್ನು ಮಹಿಳಾ ಪೊಲೀಸ್ ಅಧಿಕಾರಿ ಸಿಬ್ಬಂದಿಯವರು ರಕ್ಷಣೆಯಲ್ಲಿ ಮಾನ್ಯ FRRO ಕಚೇರಿ ಶಾಂತಿನಗರ, ಬೆಂಗಳೂರು ಅವರಲ್ಲಿ ಮುಂದಿನ ಕ್ರಮಕ್ಕಾಗಿ ಹಾಜರುಪಡಿಸುವಂತೆ ಕ್ರಮ ಜಾರಿಯಲ್ಲಿದೆ. ರಷ್ಯಾದ ಮಹಿಳೆಯನ್ನು ಹಾಗೂ 2 ಮಕ್ಕಳನ್ನು ಬೆಂಗಳೂರು FRRO ಕಚೇರಿಗೆ ರವಾನಿಸಲಾಗುತ್ತಿದೆ. FRRO ಕಚೇರಿಯಲ್ಲಿ ಆ ಮಹಿಳೆಯನ್ನು ಮತ್ತು ವಿಚಾರಿಸಿದ ನಂತರ ರಷ್ಯಾಗೆ ಸಂಪರ್ಕಿಸಿ ಮಹಿಳೆ ಮತ್ತು 2 ಮಕ್ಕಳನ್ನು ರಷ್ಯಾಗೆ ಕಳುಹಿಸುವ ಪ್ರಕ್ರಿಯೆ ನಡೆಯುತ್ತಿದೆ. ಪ್ರಕ್ರಿಯೆ ಮುಗಿಯೋ ತನಕ ಈ ಮಹಿಳೆ ಮತ್ತು 2 ಮಕ್ಕಳನ್ನು ಡಿಟೆನ್ಷನ್ ಸೆಂಟರ್ನಲ್ಲಿ ಇಡಿಸಲಾಗುವುದು ಎಂದು ಪೊಲೀಸರು ಮಾಹಿತಿ ನೀಡಿದ್ದಾರೆ. ಆನಂತರ ಭಾರತದಿಂದ ಇವರನ್ನು ರಷ್ಯಾಗೆ ಕಳುಹಿಸುವ ಡಿಪೋರ್ಟ್ ಮಾಡಲಾಗುವುದು ಎಂದು ಪೊಲೀಸರು ಮಾಹಿತಿ ನೀಡಿದ್ದಾರೆ. ಗೋವಾದಿಂದ ವಲಸೆ ಬಂದಿದ್ದ ಈ ರಷ್ಯನ್ ಮಹಿಳೆ ಭಾರತದ ಆಧ್ಯಾತ್ಮಿಕತೆಗೆ ಮನಸೋತ ಕಳೆದ ಹಲವಾರು ವರ್ಷಗಳಿಂದ ಗೋಕರ್ಣದ ಗುಹೆಯೊಂದರಲ್ಲಿ ವಾಸ ಮಾಡುತ್ತಿದ್ದರು ಎಂದು ತಿಳಿದು ಬಂದಿದೆ.
ಹಾಯ್